ಹಾಂ, ಈ ಪ್ರಶ್ನೆ ನೋಡ್ರಿ. ಒಂದು ಕಿಟಕಿಯ 0.3 ಭಾಗಕ್ಕೆ ಬಿಳಿಯ ಬಣ್ಣವನ್ನು, 0.45 ಭಾಗಕ್ಕೆ ಕಪ್ಪು ಬಣ್ಣವನ್ನು, ಉಳಿದ ಭಾಗಕ್ಕೆ ಕೆಂಪು ಬಣ್ಣವನ್ನು ಹಚ್ಚಬೇಕಾಗಿದೆ. ಕೆಂಪು ಬಣ್ಣ ಹಚ್ಚಬೇಕಾದ ಭಾಗ ಎಷ್ಟು ಅಂದ್ರೆ ಆ ಕಿಟಕಿಯ ಭಾಗ 1 ಅಂತ ತಿಳ್ಕೋಬೇಕು. ಆಮೇಲೆ ಕೆಂಪು ಬಣ್ಣ ಹಚ್ಚಿದ ಭಾಗ ಬರೋಬ್ಬರಿ ಆ 1 ಅಂತ ಏನು ತಿಳ್ಕೊಂಡ್ರೆ ಅದ್ರಾಗ ಯಾವ್ಯಾವ ಬಣ್ಣ ಹಚ್ಚಾರ, ಬಿಳಿ ಬಣ್ಣದ ಭಾಗ ಪ್ಲಸ್ ಕಪ್ಪು ಬಣ್ಣದ ಭಾಗನ ಕೂಡಿಸಿ ನೀವು ಕಳೆದ್ರಿ ಅಂದ್ರೆ ಏನು ಬರ್ತದೆ, ಉಳಿದ ಭಾಗ ಬರ್ತದೆ. ಉಳಿದ ಭಾಗ ಏನು, ಕೆಂಪು ಬಣ್ಣವನ್ನು ಹಚ್ಚಬೇಕಾದ ಭಾಗ ಬರ್ತದೆ. ಈಗ ನೋಡಿ, ಕಿಟಕಿಯ ಭಾಗ, ಕಿಟಕಿಯ ಭಾಗ 1 ಆಗಿರಲಿ. ಯಾಕಂತಂದ್ರೆ ದಶಮಾಂಶದ ಇದು, ದಶಮಾಂಶದಾಗ 1 ಹಚ್ಕೋಬೇಕು, ಶೇಕಡ ಇದ್ರೆ 100 ಹಚ್ಕೋಬೇಕು, ಭಿನ್ನ ರಾಶಿ ಇದ್ರು 1. ಕೆಂಪು ಬಣ್ಣದ ಭಾಗ ಬರೋಬ್ಬರಿ, ಕೆಂಪು ಬಣ್ಣದ ಭಾಗ ಬರೋಬ್ಬರಿ, ಕೆಂಪು ಬಣ್ಣದ ಭಾಗ ಬರೋಬ್ಬರಿ. ಕೆಂಪು ಬಣ್ಣದ ಭಾಗ ಬರಬೇಕಾದ್ರೆ ಏನು ಮಾಡಬೇಕು, 1ನೇ 1ರೊಳಗೆ, 1ರೊಳಗೆ 1 ಅಲ್ಲ, ನೀವು ಬಣ್ಣ ಹಚ್ಚಿದ ಭಾಗ 1ರೊಳಗೆ ಏನು ಮಾಡಬೇಕು, ಮೈನಸ್ ಅದು ಬಿಳಿಯ ಬಣ್ಣ, ಬಿಳಿಯ ಬಣ್ಣದ ಭಾಗ, ಬಿಳಿಯ ಬಣ್ಣದ ಭಾಗ ಪ್ಲಸ್ ಎದರದು ಬಿಳಿಯ ಬಣ್ಣದ ಭಾಗ ಮತ್ತು ಕಪ್ಪು ಬಣ್ಣದ ಭಾಗ, ಕಪ್ಪು ಬಣ್ಣದ ಭಾಗ. ಇವೆರಡು ಕೂಡಿಸಿ ನೀವು 1ನೇ 1ರ ಕಳೆದ್ರಿ ಅಂತಂದ್ರೆ ಏನು ಬರ್ತದೆ, ಕೆಂಪು ಬಣ್ಣ ಉಳಿದದ್ದು ಭಾಗ ಬರ್ತದೆ. 1ರಾಗ 1 ಕಳೆದ್ರೆ ಏನು ಬರ್ತದೆ, ಉಳಿದದ್ದು ಭಾಗ ಬರ್ತದೆ. ಇಷ್ಟು ಅರ್ಥ ಮಾಡ್ಕೋಬೇಕು ನೀವು. ನೋಡಿ ಬರೋಬ್ಬರಿ 1 ಮೈನಸ್ ನೋಡಿ ಬಿಳಿಯ ಬಣ್ಣದ ಭಾಗ ಪ್ಲಸ್ ಕಪ್ಪು ಬಣ್ಣದ ಭಾಗ ಎರಡು ಕೂಡಿಸ್ಕೊಂಡು ನೀವು 1ರಾಗ ಕಳೆದ್ರಿ ಅಂತಂದ್ರೆ ಕಿಟಕಿಯ ಭಾಗ 1 ಆಗಿರಲಿ, 1 ಭಾಗ ಆಗಿರಲಿ. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಇದು ಯಾವಾಗಲಿ ದಶಮಾಂಶ ಬಂದ್ರೆ 1 ಅಂತ ಹಚ್ಕೋರಿ, ಆಮೇಲೆ ಭಿನ್ನ ರಾಶಿ ಬಂದ್ರೆ 1 ಹಚ್ಕೋರಿ, ಶೇಕಡ ಬಂದ್ರೆ 1 ಹಚ್ಕೋರಿ. ಈಗ ಬರೋಬ್ಬರಿ 1 0 0. ಯಾಕೆ 2 0 ಮಾಡ್ಕೊಂಡಿವಿ ಹೇಳ್ರಿ ನೋಡೋಣ. ನೋಡ್ರಿ ದಶಮಾಂಶ ಸ್ಥಾನ 2 ಬಂದದ. ಮೊದಲ ಬಿಳಿ ಬಣ್ಣದ ಭಾಗ 2 ಸ್ಥಾನ ಮಾಡ್ಕೋರಿ, ಪ್ಲಸ್ ಕಪ್ಪು ಬಣ್ಣದ ಭಾಗ 0.45. ನೋಡಿ ಇಲ್ಲಿ ಬಿಂದುದ ಮುಂದೆ ನಾವು 2 0 ಯಾಕೆ ಮಾಡ್ಕೊಂಡಿವಿ ಅಂದ್ರೆ ಇಲ್ಲಿ 2 ಸ್ಥಾನ ಅತಿ ದೊಡ್ಡದು, ಇಲ್ಲಿ 1 ಸ್ಥಾನದ ದೊಡ್ಡ ಸ್ಥಾನನೇ ಮಾಡ್ಕೊಂಡು ಬಿಡ್ಬೇಕು. ಇಲ್ಲಿ 1ರಾಗ 1ನೇ 1ರೊಳಗೆ 0.30 ಬಣ್ಣದು ಬಿಳಿಯ ಬಣ್ಣ ಮತ್ತು 0.45 ಕಪ್ಪು ಬಣ್ಣದ ಭಾಗ. ಈಗ ಸ್ಥಾನ ಬೆಲೆ 1.00 ಮೈನಸ್ ಇವೆರಡು ಕೂಡಿಸೋರಿ, ಇದೊಂದು 30 ಒಂದು 45, 0.75. 1.100ದಾಗ 0.75 ಅಂತಂದ್ರೆ 0.25 ಆನ್ಸರ. ಉಳಿದ ಭಾಗ ಕೆಂಪು ಬಣ್ಣ ಹಚ್ಚಬೇಕಾದ, ಉಳಿದ ಭಾಗ ಅಂದ್ರೆ ಒಂದೇ, ಕೆಂಪು ಬಣ್ಣ ಹಚ್ಚಬೇಕಾದ ಭಾಗ, ಕೆಂಪು ಬಣ್ಣ ಹಚ್ಚಬೇಕಾದ ಬರೋಬ್ಬರಿ 0.25. ಇಷ್ಟು ಅದರ ಅರ್ಥ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಏನು ಮಾಡಿದಿರಲಿಲ್ಲ. ಕೆಂಪು ಬಣ್ಣ ಹಚ್ಚಬೇಕಾದ ಭಾಗ, ಕೆಂಪು ಬಣ್ಣ ಹಚ್ಚಬೇಕಾದ ಭಾಗ, ಅದನ್ನೊಂದು ಬರೆದ ಬಿಡೋಣ. ಹಚ್ಚಬೇಕಾದ ಭಾಗ
ವಾಕ್ಯ ಶುದ್ಧ ಆಗಬೇಕು. ಭಾಗ ಬರೋಬ್ಬರಿ 0.25 ನೋಡಿ. ಇಷ್ಟು ತಿಳ್ಕೊಂಡು ಮಾಡೋದಿರ್ತದೆ. ನಾವು ನೋಡಿ ಏನು ತಿಳ್ಕೊಬೇಕು, ದಶಮಾಂಶ ಕಿಟಕಿಯ ಭಾಗ 1 ಆಗಿರಲಿ, ಕೆಂಪು ಬಣ್ಣದ ಭಾಗ ಬರೋಬ್ಬರಿ 1 ಮೈನಸ್ ಬಿಳಿಯ ಬಣ್ಣದ ಭಾಗ ಪ್ಲಸ್ ಕಪ್ಪು ಬಣ್ಣದ ಭಾಗ. 1 2 0 ಯಾಕೆ ಬಂದು ಏನು ನೋಡಿ, 2 ಸ್ಥಾನ ಆಗ್ಯದ ನೋಡ್ರಿ. 3 ಇದ್ರೆ 3 ಸ್ಥಾನ ಮಾಡ್ಕೋಬೇಕು ನೀವು. 1.00 ಮೈನಸ್ 0.30 ಬಿಳಿಯ ಬಣ್ಣ, 0.45 ಕಪ್ಪು ಬಣ್ಣ, ಇವೆರಡು ಕೂಡಿಸಿ 100ದಾಗ ಇವೆರಡೂ ಹಚ್ಚಿದ ಬಣ್ಣದ ಒಟ್ಟು ಭಾಗ 0.75 ಆಯ್ತು. 1.00 ಮೈನಸ್ 0.75 ಕಳೆದ್ರೆ 0.25. ಉಳಿದ ಭಾಗ ಬರೋಬ್ಬರಿ ಅದು ಏನು, ಕೆಂಪು ಬಣ್ಣ ಹಚ್ಚಬೇಕಾದ ಭಾಗ ಈಕ್ವಲ್ ಟು 0.25. ಇಂಥ ಲೆಕ್ಕಗಳನ್ನು ತಿಳ್ಕೊಬೇಕು ಮನುಷ್ಯ. ಅಂದ್ರೆ ದಶಮಾಂಶ ಬಂದಾಗ ನಾವು ಹೆಂಗೆ ಮಾಡೋದು ತಿಳ್ಕೊಂಡು ಫೇರ್ದಾಗ ಬರ್ಕೊಡ್ರಿ. ಇನ್ನು ಅಂಥ ಮಾದರಿ ಬಂದಾಗ ಬಿಡಿಸ್ರಿ.